ಬಿಟ್ಬಿಡ್ರಿ, ನಾವಂತೂ ಕಳಿಸಲ್ಲ. ಇವ್ರು 5 ವರ್ಷ ಇತ್ತಲ್ಲ, ನೀವೇನು ಮಾಡಿದ್ರಿ ಮತ್ತೆ? ಆಮೇಲೆ ಮೋದಿಯವ್ರ ಅವ್ರ ಹತ್ರ ಇದು ಕಂಪ್ಯೂಟರ್ ಇದೆ ಅಲ್ರಿ, ಅವ್ರ ಹತ್ರ ರಾತ್ರಿ ಮಕ್ಕಳಕ್ಕಲ್ಲಿ ಈಗ ನೋಡ್ತಾರಲ್ಲ, ಮತ್ತು ಏನಿದ್ದು ನೋಡಿ ಮಾಡಿಬಿಡ್ಬೋದು. ಹಂಗೆ ಅಪ್ರೂವ್ ಕೊಟ್ಬಿಡ್ಬೋದು ಅವರು, ಅವ್ರಿಗೇನು ಬೇಕಾಗಿಲ್ಲಲ್ಲ. ಅದನ್ನು ಅವ್ರ ಹತ್ರ ಸ್ಕೀಮ್ ಇದೆ ಅಲ್ಲ. ಹಿಂಗೆ ರಾತ್ರಿ ಹಿಂಗೆ ಮಕ್ಕಳಕ್ಕಿಂತ ಮುಂಚೆ ಎಲ್ಲ ಅವ್ರ ಹತ್ರ ಟ್ಯಾಬ್ ಇದೆ, ಟ್ಯಾಬ್ ಡ್ಯಾಶ್ ಬೋರ್ಡ್ನಲ್ಲಿ ನೋಡ್ಬಿಡ್ತಾರಂತೆ ಏನೇನು ಪೆಂಡಿಂಗ್ ಇದೆ, ಪೆಂಡಿಂಗ್ ಅವ್ರು ಕ್ಲಿಯರ್ ಮಾಡಿಬಿಡ್ತಾರೆ. ಮಾಡ್ಬಿಡಕ್ಕೆ ಹೇಳ್ರಿ. ಮತ್ತೆ ಹೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಲ್ಲ, ಅದೇನೋ ಸರ್ ಮಕ್ಕಳಕ್ಕಿಂತ ಮುಂಚೆ ಹಿಂಗೇನೋ ದೊಡ್ಡ ಡ್ಯಾಶ್ ಬೋರ್ಡ್ ಇದೆ ಅಂತೆ, ಎಲ್ಲ ನೋಡ್ಬಿಡ್ತಾರಂತೆ, ಬಡವರೆಲ್ಲ ಕಾಣ್ತಾರೆ ಅವರಿಗೆ. ಮತ್ತು ಕರ್ನಾಟಕದ ಜನ ಭಾಳ ಬಡವರಾಗಿದ್ದಾರೆ, ನಮಗೆ ತೊಂದರೆ ಆಗಿದೆ, ಬರಗಾಲ ಆಗಿದೆ, ಈಗ ಅತಿವೃಷ್ಟಿ ಆಗಿದೆ, ಏನು ನಿಮ್ಮೊಂದು ₹1 ಅನುದಾನ, ನಿಮ್ಮ ಪ್ರಧಾನಮಂತ್ರಿ ಸ್ಕೀಮ್ಗಳು ಮನೆಗಳು ಧಾರವಾಡ ಜಿಲ್ಲೆಗೆ ಎಷ್ಟು ಕೊಟ್ಟಿರಿ, ನಿಮ್ಮ ಓಣೆಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಮನೆಗಳು ಬಂದಾವೆ, ಅದನ್ನ ಕೇಳಬೇಕಲ್ಲ ನೀವು. ದಯವಿಟ್ಟು ಸ್ಪೆಸಿಫಿಕ್ ಆಗಿ ಕೇಳ್ರಿ, ಅವಾಗ ಗೊತ್ತಾಗುತ್ತೆ ಯಾರು ಕರೆಕ್ಟ್ ಉತ್ತರ ಕೊಡ್ತಾರೆ ಅಂತೇಳಿ. ನಿಮ್ಮ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಎಷ್ಟು ಮನೆಗಳು ಬಂದಾವೆ, ಒಂದು ರೆಕಾರ್ಡ್ನಲ್ಲಿ ಲೈವ್ ಹೋಗಿ ನೋಡ್ಬೇಕು, ಚೆಕ್ ಮಾಡ್ಬೇಕಲ್ಲ. ನಿಮ್ಮದೇ ಕ್ಯಾಮ್ರಾ ತೊಗೊಳ್ರಿ, BJP ಕಾರ್ಯಕರ್ತನೇ ಬರಲಿ, ಹೋಗೋಣ ಮನೆ ಹೋಗಿ ನೋಡ್ಕೊಂಬರೋಣ. ನೀವು ಜನಕ್ಕೆ ತೋರಿಸ್ರಲ್ಲ, ಸುಮ್ಮನೆ ಹೇಳೋದು 4 ಕೋಟಿ ಮನೆ ಕೊಟ್ಟಿವಿ, 5 ಕೋಟಿ ಮನೆ ಕೊಟ್ಟಿವಿ. ಪಾರ್ಲಿಮೆಂಟ್ನಾಗ 5 ಕೋಟಿ ಮನೆ, ನಿರ್ಮಲಾ ಸೀತಾರಾಮನ್ ಅವರು 3 ಕೋಟಿ ಅಂತ ಹೇಳಿದ್ರು. ಇವರು ನೆಕ್ಸ್ಟ್ ಡೇ ಬಂದು 4 ಕೋಟಿ ಹೇಳಿದ್ರು. ಒಂದೇ ದಿನಕ್ಕೆ 1 ಕೋಟಿ ಹೆಚ್ಚಾಯಿತು. ಮತ್ತು ಇದಕ್ಕೆ ಯಾರು ಉತ್ತರ ಕೊಡಬೇಕು? ಇದೇ ರಾಹುಲ್ ಗಾಂಧಿ ಅವರು ಆ ಥರ ಮಾತಾಡಿದ್ರೆ ಏನು ಬೇಕಿದ್ದು ಮಾತಾಡೋರು, ಇವ್ರು ಮಾತಾಡಿದ್ರೆ 1 ಕೋಟಿ ಒಂದಿನಕ್ಕೆ ಇನ್ಕ್ರೀಸ್ ಆಗ್ಬಿಡ್ಬೋದಾ? ಅದಕ್ಕೆ ಹೇಳೋದು, ನಾವು ಕೇಳೋ ಪ್ರಶ್ನೆ ದಯವಿಟ್ಟು ಬರೆದು ಕೇಳ್ರಿ ಅವರಿಗೆ. ಪ್ಲೀಸ್ ಟೇಕ್ ಇಟ್ ಇನ್ ರೈಟಿಂಗ್ ಆ್ಯಂಡ್ ಆಸ್ಕ್ ಹಿಮ್. And if he has got any question, please take it in writing, we will answer it, so that you will get exposed. He cannot question whatever, he cannot answer whatever you want to answer and go, ಅಲ್ಲ. ಜೋಶಿ ಅವರು ಹೇಳೋದು 20 ಲಕ್ಷ ಮರ ಕಡಿಬೇಕಾಗುತ್ತೆ, ಆ ಕಾರಣಕ್ಕಾಗಿ ಸದ್ಯಕ್ಕೆ ಅನುಮತಿ ಸಿಗಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅಲ್ರಿ. ಅದು ನಮ್ಮ ನಾವೇನು ಈಗ ಕೊಟ್ಟಿರೋದು ಯಾರು, ಅಪ್ರೂವ್ ಯಾರು ಕೊಟ್ಟಿರೋದು? ಅಲ್ಲ ಸರ್, ಇದು ಮಹದಾಯಿಗೆ ಹೇಳ್ತದೆ ಅಲ್ರಿ. ಈಗ ಮಹದಾಯಿಗೆ ಎಷ್ಟು ಕಡಿಬೇಕು ಎಷ್ಟಿಲ್ಲ ಅಂತ ಹೇಳಿದ್ರೆ ಯಾರು? ಜೋಶಿ ಅವ್ರು ಹೇಳ್ತಾರಾ? ಮತ್ತು ಅವ್ರು ಹೇಳ್ಬೇಕು ತಾನೆ, ಇವ್ರು ಹೇಳ್ಬಿಡ್ತಾರ ಸುಮ್ಮನೆ ಬಂದು? ಅವ್ರು ರೈಟಿನ ಕಳಿಸ್ಬೇಕು, ಇಷ್ಟು ಮರ ಕಡಿಬೇಕಾಗ್ತದೆ, ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೇಕು. ಈಗ ಗೋವಾಗೆ ಹೋಗ್ತತೆ, ಮತ್ತು ಎಲ್ಲೋ ಜಾಗದಲ್ಲಿ ಫಾರೆಸ್ಟ್ ಡೈವರ್ಷನ್ ಹಾಕಲ್ಲಿಗೆ ದೇರ್ ಹ್ಯಾಸ್ ಟು ಬಿ ಡಿಫಾರೆಸ್ಟೇಷನ್ ಫಾರೆಸ್ಟ್ ಆಗಲೇಬೇಕು. ಆ ಥರ ಬರ್ದು ಕೊಡೋಕೆ ಹೇಳ್ರಿ. ಇಷ್ಟು ಗಿಡಗಳು ಕಡಿಬೇಕಾಗ್ತದೆ, ಅದಕ್ಕಾಗಿ ನಾವು ಕೊಡೋಕೆ ಬರಲ್ಲ ಅಂತ ಬರ್ದು ಕೊಡೋಕೆ ಹೇಳ್ರಿ. ಯಾರು ಕೊಡ್ಬೇಕು ಉತ್ತರ? ಯಾರು ಕೊಡ್ಬೇಕು ಉತ್ತರ? ಸೆಂಟ್ರಲ್ ಗೌರ್ಮೆಂಟ್ ರೈಟಿಂಗ್ ಬರೋಕೆ ಹೇಳ್ರಿ ಸ್ಟೇಟ್ ಗೌರ್ಮೆಂಟ್ಗೆ. ಅಲ್ಲ, ಇಬ್ಬರು ಸಂಸದರೇ ಬಹಳ ಸ್ಟ್ರಾಂಗ್ ಆಗ್ಬಿಟ್ರ ಅಂತ ಗೋವಾದವರು. ಯಾಕಂದ್ರೆ ಪ್ರಧಾನಿ ಮೋದಿ ಅವ್ರ ಪರವಾಗಿ ಪತ್ರ ಬರೀತಾರೆ, ಕರ್ನಾಟಕ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು ಏನು ಮಾಡ್ತಾರೆ. ಧನ್ಯವಾದಗಳು, ನಮಗೆ ಕೇಳಿದಕ್ಕೆ ಧನ್ಯವಾದಗಳು. ಪ್ರಶ್ನೆ ಅವ್ರಿಗೂ ಕೇಳಿ ಸರ್, ಅವ್ರಿಗೆ ಉತ್ತರ ಏನಂತ ಹೇಳ್ರಿ. ಮತ್ತೆ ವಾಟ್ ಡಿಡ್ ಈ ಸೇ ಅವ್ರು ಏನಂತಾರೆ, ಇದೊಂದು ರಾಷ್ಟ್ರೀಯ ಯೋಜನೆ, ಕೇವಲ ಗೋವಾಕ್ಕಲ್ಲ ದಾಬೋಲ್ದಿಂದ ಬರುತ್ತೆ, ಕರ್ನಾಟಕನೂ ಅದಕ್ಕೆ ಅಂದ್ರೆ ನಾವೇನು ಫೆಡರಲ್ ಸ್ಟ್ರಕ್ಚರ್ನಾಗಿಲ್ಲ ಅಂತ ಕರ್ನಾಟಕಕ್ಕೆ ಯಾವ್ದೋ ನೀರು ಬಂದ್ರೆ ಅದೇನು ರಾಷ್ಟ್ರೀಯ ಯೋಜನೆ ಅಲ್ಲ ಏನದು? ಈಗ ರಾಷ್ಟ್ರೀಯ ಯೋಜನೆ ಅಂದ್ರೆ ಕರ್ನಾಟಕದಿಂದ ಲೈನ್ ದಾಟುವಂಗಿಲ್ಲ ಏನದು? ಈ ಮತ್ತು ಗೋಲೆ ನೀರು ಬರಂಗಿಲ್ಲ ಏನದು? ನೀವು ಪ್ರಿಪೇರ್ಡ್ ಆಗಿ ಕೇಳ್ರಿ ಪ್ರಶ್ನೆ. ರಾಷ್ಟ್ರೀಯ ಯೋಜನೆ ಬೈಫರ್ಕೇಶನ್ ಕೊಡಕ್ಕೆ ಹೇಳ್ರಿ. ಏನು ರಾಷ್ಟ್ರೀಯ ಯೋಜನೆ ಅಂದ್ರೆ ಏನು? ಏನು ಡೆಲ್ಲಿಯಿಂದ ಡೈರೆಕ್ಟ್ ಗೋವಾಗ ಹಂಗೆ ಪೋಲ್ ಹಂಗೆ ಬಂದ್ಬಿಡ್ತಾವಂತೆ, ಎಲ್ಲಿ ನಲ್ಕು ಹೋಗಂಗಿಲ್ಲ, ಕರ್ನಾಟಕದಲ್ಲಿ ಹೋಗ್ತಾ ಇಲ್ಲ ಪೋಲು. ನಮ್ಮ ಗಿಡಗಳು ಮರಗಳು ಕಟ್ಟಂಗಿಲ್ಲ,